ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ಇರಾನ್, ಇಸ್ರೇಲ್, ಅಮೆರಿಕ ಮಧ್ಯದ ಈ ಯುದ್ಧ ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ತಾ ಇದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಮುಂದುವರೆದು ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕುರಿತ ಡೀಟೇಲ್ಸ್ ಇದು. ಅಮೆರಿಕ ಮತ್ತು ಯುರೋಪ್ ದೇಶದಲ್ಲಿ ಶುರುವಾಗಿದೆಯಂತೆ ನೋ ಕಿಂಗ್ಸ್ ಪ್ರತಿಭಟನೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಲಕ್ಷಾಂತರ ಮಂದಿ ಹೋರಾಟ ಮಾಡೋದಕ್ಕೆ ಮುಂದಾಕಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಭಾರಿ ದೊಡ್ಡ ಪ್ರತಿಭಟನೆಗೆ ಅಮೆರಿಕದ ಮಿನ್ನಿಸೋಟಾ ರಾಜ್ಯ ವೇದಿಕೆಯಾಗಿದೆಯಂತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಜನ ರೀತಿ ಯುದ್ಧ ಘೋಷಣೆ ಮಾಡಿದ್ದಾರೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಮಿನ್ನಿಸೋಟಾ ರಾಜ್ಯದ ಮಿನಿಯಾಪೋಲಿಸ್ ನಗರದಲ್ಲಿ ಈ ರೀತಿ ಹೋರಾಟಗಳಾಗ್ತಾ ಇದೆ. ಅಮೆರಿಕದ ನ್ಯೂಯಾರ್ಕ್ ಮಹಾನಗರದಲ್ಲೂ ಕೂಡ ಟ್ರಂಪ್ ವಿರುದ್ಧ ಪ್ರತಿಭಟನೆಯ ಕಹಳೆಯಂತೆ. ಅಮೆರಿಕ ರಾಜಧಾನಿ ವಾಷಿಂಗ್ಟನ್ನಲ್ಲೂ ಕೂಡ ಸಾವಿರಾರು ಜನರಿಂದ ಪ್ರತಿಭಟನಾ ಮೆರವಣಿಗೆ ಆಗಿದೆಯಂತೆ. ಇರಾನ್ ವಿರುದ್ಧ ಯುದ್ಧ ಘೋಷಣೆ ಮಾಡಿರುವ ಟ್ರಂಪ್ ವಿರುದ್ಧ ಈ ರೀತಿ ಜನ ತಿರುಗಿ ಬಿದ್ದಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಲಂಡನ್ನಲ್ಲೂ ಕೂಡ ಇನ್ಫ್ಯಾಕ್ಟ್ ಬರೀ ಅಮೆರಿಕ ಮಾತ್ರ ಅಲ್ಲ, ಲಂಡನ್ನಲ್ಲೂ ಕೂಡ ಈಗ ಈ ಕ್ಷಣಕ್ಕೆ ಯುದ್ಧ ನಿಲ್ಲಿಸಬೇಕು ಅಂತ ಹೋರಾಟಗಳು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಹೇಳಿದಾಗ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆ ಮಾಡಿದ್ವಿ, ಈಗ ನಮ್ ಕೆಲಸ ಮುಗಿತು, ಅಲ್ಲಿನ ಜನ ದಂಗೆ ಏಳಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ರಲ್ಲ, ಅವರ ಎಚ್ಚರಿಕೆಗೆ ಪ್ರತಿಯಾಗಿ ಅವರದ್ದೇ ದೇಶದಲ್ಲಿ ಅಮೆರಿಕಾದಲ್ಲೇ ಕೆಲ ಪ್ರತಿಭಟನೆಗಳು ಟ್ರಂಪ್ ಅವರ ವಿರುದ್ಧ ಆಗ್ತಾ ಇರೋದು ಬಹಳ ಆಶ್ಚರ್ಯಕರ ಬೆಳವಣಿಗೆ ದೃಶ್ಯ ನೋಡ್ತಾ ಇದೆ. And one reason we really don't need no kings, no kings. And one reason we really don't need no kings is because no kings. And one reason we really don't need no kings, no kings.